ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನನ್ನ ಜೊತೆ ಇದ್ದಾರೆ ಶ್ರೀಲಕ್ಷ್ಮಿ. ಈಗ ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಬಾಲಿವುಡ್ನ ಹಿರಿಯ ನಟ ಧರ್ಮೇಂದ್ರ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. 89 ವರ್ಷ ವಯಸ್ಸಾಗಿತ್ತು. ಬಾಲಿವುಡ್ನ ಹಿ ಮ್ಯಾನ್ ಅಂತಾನೆ ಪ್ರಸಿದ್ಧಿ ಪಡೆದಿದ್ದು ಧರ್ಮೇಂದ್ರ. ಶೋಲೆ, ಡ್ರೀಮ್ ಗರ್ಲ್ ಸೇರಿ ಹಲವು ಹಿಟ್ ಚಿತ್ರಗಳಲ್ಲಿ ಅಭಿನಯಿಸಿದ್ದರು ಧರ್ಮೇಂದ್ರ. 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದು ಧರ್ಮೇಂದ್ರ ಅವರು ವಿಧಿವಶರಾಗಿದ್ದಾರೆ. ಧರ್ಮೇಂದ್ರ ಅವರು ಈ ಹಿಂದೆಯೂ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಕುಟುಂಬಸ್ಥರೆಲ್ಲರೂ ಸೇರಿ ಅವರನ್ನ ಮನೆ ಕರ್ಕೊಂಡು ಹೋಗೋ ನಿರ್ಧಾರವನ್ನ ಮಾಡಿದ್ರು. ಅಲ್ಲೇ ಚಿಕಿತ್ಸೆಯನ್ನ ಮುಂದುವರೆಸಬೇಕು ಅನ್ನುವಂತ ನಿರ್ಧಾರ ಮಾಡಿದ್ರು. ಅದಾದ್ಮೇಲೆ ಸ್ವಲ್ಪ ಅವರಿಗೆ ಚೇತರಿಕೆ ಕಂಡಿತ್ತು. ಆದರೆ ಇವತ್ತು ಈ ರೀತಿಯ ಬೆಳವಣಿಗೆ ಆಗಿರುವಂತದ್ದು ಬೇಸರದ ವಿಚಾರ. ಬಾಲಿವುಡ್ನ ಹಿ ಮ್ಯಾನ್ ಅಂತ ಕರೆಸಿಕೊಂಡಂತಹ ಧರ್ಮೇಂದ್ರ 1960, 70, 80ರ ದಶಕದಲ್ಲಿ ಬಾಲಿವುಡ್ ಅನ್ನೇ ಆಳಿದಂತಹ ದಿ ಮೋಸ್ಟ್ ಹ್ಯಾಂಡ್ಸಮ್ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ರು ಧರ್ಮೇಂದ್ರ. ವಯೋಸಹಜ ಕಾಯಿಲೆಯಿಂದ ವಿಧಿವಶರಾಗಿದ್ದಾರೆ. ಇತ್ತೀಚೆಗೆ ತೇರೆ ಬಾತು ಮೇ ಉಲ್झा जिया ಅನ್ನೋ ಸಿನಿಮಾದಲ್ಲಿ ನಟನೆಯನ್ನ ಕೂಡ ಮಾಡಿದ್ರು. ಇನ್ನು ಅವರ ಹಿಂದಿನ ಗತ ವೈಭವ ಅಂತೂ ಕೇಳೋದೇ ಬೇಡ. ಅಷ್ಟರ ಮಟ್ಟಿಗೆ ಭಾರತದಾದ್ಯಂತ ಮತ್ತು ಹೊರದೇಶಗಳಲ್ಲೂ ಕೂಡ ಧರ್ಮೇಂದ್ರ ಪ್ರಸಿದ್ಧ ನಟರಾಗಿದ್ರು. ಇಸ್ಕಿನ್ ಧರ್ಮೇಂದ್ರ ನಟನೆಯ ಕೊಲೆ ಕಥಾ ಹಂದರ ಕೊನೆಯ ಸಿನಿಮಾ. ಧರ್ಮೇಂದ್ರ ಮುಂಬೈ ನಿವಾಸಕ್ಕೆ ಇದೀಗ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಧರ್ಮೇಂದ್ರ ನಿವಾಸಕ್ಕೆ ಆಂಬ್ಯುಲೆನ್ಸ್ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರ, ಧರ್ಮೇಂದ್ರ ಅಭಿಮಾನಿ ಸಂಘದ ಅಧ್ಯಕ್ಷ ಶಶಿಕಾಂತ್ ಶರ್ಮಾ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಶಿಕಾಂತ್ ಶರ್ಮಾ ಅವರೇ. ಭಾರತ ಕಂಡ ಅಮೋಘ ನಟರಲ್ಲಿ ಧರ್ಮೇಂದ್ರ ಒಬ್ಬರು. ಇವತ್ತು ಧರ್ಮೇಂದ್ರ ನಮ್ಮನ್ನಗಲಿದ್ದಾರೆ, ವಿಧಿವಶರಾಗಿದ್ದಾರೆ. ಹೇಗೆ ನೆನ್ಪು ಮಾಡ್ಕೊಳ್ಳೋದಕ್ಕೆ ಬಯಸ್ತೀರಿ ಅವರ ಗತ ವೈಭವವನ್ನ? ಇನ್ಫ್ಯಾಕ್ಟ್ ಅವರು ಭಾವುಕರಾಗ್ತಾ ಇದ್ದಾರೆ. ಯಾಕಂತಂದ್ರೆ ಹತ್ತಿರದಿಂದ ಧರ್ಮೇಂದ್ರ ಅವರನ್ನ ಮೊನ್ನೆವರೆಗೂ ಕೂಡ ಅವರು ಒಡನಾಡ್ತಾ ಇದ್ರು. ಶಶಿಕಾಂತ್ ಶರ್ಮಾ ಅವರು ಧರ್ಮೇಂದ್ರ ಅವರಿಗೆ ಒಂದು ರೀತಿಯಲ್ಲಿ ಸಾಕಷ್ಟು ಇತ್ತೀಚಿನವರೆಗೂ ಕೂಡ ಅವರು ಒಡನಾಡಿದ್ದಾರೆ ಅವ್ರ ಜೊತೆ. ಹಾಗಾಗಿ ಆಪ್ತೇಷ್ಟರನ್ನ ಕಳ್ಕೊಂಡಾಗ, ಅದರಲ್ಲೂ ತಮ್ಮ ಅತ್ಯಂತ ಮೆಚ್ಚಿನ ನಟನನ್ನ ಕಳ್ಕೊಂಡಾಗ ಮಾತನಾಡೋದು ಕಷ್ಟ ಆಗುತ್ತೆ. ಎಸ್, ಶಶಿಕಾಂತ್ ಶರ್ಮಾ ಅವರು ವಾಪಸ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಶಶಿಕಾಂತ್ ಶರ್ಮಾ ಅವರೇ, ಏನ್ ಹೇಳಬೇಕು? ಇಲ್ಲ ಮೇಡಮ್, ನಮ್ಮ ತಂದೆಗೆ ನಮ್ಮ ತಂದೆಯವರು he was not star, he was a god of Bollywood. And what I lost today, I can't say what I lost today, but I lost my father. Again I lost my father. ನಮ್ಗೆ ನಾನ್ ಕಷ್ಟ ಇರೋ ಟೈಮ್, he after lost my father, he is the person came and helped me. ಶಶಿ ಏನ್ ಬೇಕು ಬಾ ಪುಟ, ಏನ್ ಕಷ್ಟದಲ್ಲಿದ್ದೀರಂತ ಹೇಳಿದ್ರು ಯಾರೋ. ಇಲ್ಲ ಗುರುಜಿ ಹಂಗೇನಿಲ್ಲ, ನೀನು ಕೆಲಸ ಮಾಡು, ಬಾ ಮುಂಬೈ ಬಾ, ಟಿಕೆಟ್ ಕಳಿಸ್ತೀನಿ. ಬೇಡ ಗುರುಜಿ, ಬೇಡ ಗುರುಜಿ, ಏನಿಲ್ಲ ಆತ, ಏನಿಲ್ಲ, ನೀವ್ ಬಾ, ಬರ್ತೀರಾ ಬರಲ್ಲ ಬಂದ, ಏನ್ ಕಷ್ಟ ಬಾ ನಿಮ್ಗೆ? ಇಲ್ಲ ಗುರುಜಿ ಹಂಗೇನಿಲ್ಲ, ಏನು ಸ್ವಲ್ಪ ಬಿಸ್ನೆಸ್ ಜಲ್ಲು. ಆ ಟೈಮು ಅಗೇನ್ ಸೆಕೆಂಡ್ ಟರ್ಮ್ ನಮ್ ಲೈಫ್ ಸ್ಟಾರ್ಟ್ ಆಯ್ತು. ತುಂಬಾ ಹೆಲ್ಪ್ ಮಾಡಿದ್ರು. ಈಸ್ ನಾಟ್ ಜಸ್ಟ್ ಎ ಧರ್ಮೇಂದ್ರ ಸ್ಟಾರ್, he was a fantastic human being, this God gift. The present, the past, the present, in future ನಲ್ಲಿ ಅಂತ ಮನುಷ್ಯ ಇಂಡಸ್ಟ್ರಿನಲ್ಲಿ ಬರಲ್ಲ. ಇವ್ರು ಹೋದ್ಮೇಲೆ ಒಂದೇ ಮಾತು ಹೇಳೋದು, ನಾನು ಒಂದೇ ಮಾತು ಹೇಳ್ತೀವಿ ಅಂದ್ರೆ, ಬಾಲಿವುಡ್ ಇಸ್ ನೋ ಮೋರ್. ಓಕೆ, ಸೊ ನೀವು ಅವರು ಒಂದ್ ರೀತಿಯಲ್ಲಿ ಬಾಲಿವುಡ್ ನ ಸರ್ವಶ್ರೇಷ್ಠ ಐಕಾನ್ ಆಗಿದ್ರು. ಹೌದು, he is not just icon, he is not just a icon, he is the Bollywood.
ಈಸ್ ಅ ಬಾಲಿವುಡ್ ಅವ್ರಿಲ್ಲ ಅಂದ್ರೆ ಬಾಲಿವುಡ್ ಇಲ್ಲ, ಮುಗಿದು ಬಾಲಿವುಡ್ ಕಥೆನ ಮುಗೀತು, ಫಿನಿಶ್. ಬಾಲಿವುಡ್ ಇಸ್ ನೋವೇರ್, ಬಾಲಿವುಡ್ ಇಸ್ ಟೋಟಲಿ ಫಿನಿಶ್. ಧರ್ಮೇಂದ್ರ ಏರಾ ಎಂಡ್, ಬಾಲಿವುಡ್ ಎಂಡ್. ಸರ್, ನೀವು ಅವ್ರ ಜೊತೆ ಬಹಳ ಆಪ್ತವಾಗಿ ಒಡನಾಡಿರೋದ್ರಿಂದ ನೋಡಿ, ಕನ್ನಡದಲ್ಲಿ ಆತರ ನೀವೊಬ್ರು ಸಿಕ್ಕಿರೋದು ನಮಗೂ ಒಂದು ಒಳ್ಳೆ ವಿಚಾರನೇ. ಯಾವ ರೀತಿಯ ವ್ಯಕ್ತಿ ಧರ್ಮೇಂದ್ರ ಸಾಹೇಬ್ರ ಬಗ್ಗೆ ಒಂದ್ ಮಾತು ಹೇಳ್ತೀವಿ. ಧರ್ಮೇಂದ್ರ ಸಾಹೇಬ್ರು ನಮ್ಮ ಬೆಂಗಳೂರಿನಲ್ಲಿ ತುಂಬಾ ಫಿಲ್ಮ್ ಶೂಟಿಂಗ್ ಮಾಡಿದ್ದಾನೆ, ರಾಮನಗರನಲ್ಲಿ, ಬೆಂಗಳೂರು ಪ್ಯಾಲೇಸ್, MG ರೋಡ್, ಮೈಸೂರು ಲಲಿತ್ ಮಹಲ್ ಪ್ಯಾಲೇಸ್, ಮೈಸೂರು ಪ್ಯಾಲೇಸ್. ಅವರು ಮುಂಬೈ ಬಿಟ್ಟು ಅವರು ನಮ್ಗೆ ಒಂದೇ ಮಾತು ಹೇಳ್ತಾ ಇದ್ರು, ಶಶಿ ಬೆಂಗಳೂರು ಅಂದ್ರೆ ಸ್ವರ್ಗ, ಬ್ಯಾಂಗ್ಳೂರ್ ಜನ ಅಂದ್ರೆ ಏನು ಮರೆ ಅಂತ. ದೇವರ ಮನುಷ್ಯ ಅಂತಾರ ಮನುಷ್ಯ ಹುಡುಗರಲ್ಲಿ, ಎಷ್ಟು ಫ್ಯಾನ್ಸ್ಗಳು ಇದಾನೆ ಎಂತ. ಅವರು ಅದಕ್ಕೆ 35 ಎಕರೆ ಜಮೀನ್ ತಗೊಂಡಿದ್ರು 90s 73-74 ನಲ್ಲಿ ಬಣ್ಣಗಡ ರೋಡ್ ನಲ್ಲಿ. ನಾನು ಇನ್ನೊಂದು ಮನೆ ಇಲ್ಲಿ ಕಟ್ತೀವಿ, ಅದಂತ ಇತ್ತು ಅವ್ರಿಗೆ. ಇನ್ನು ರಾಮನಗರ ಜನ ಅವ್ರು ಏನಂತ ಗೊತ್ತಾ, ಧರ್ಮೇಂದರ್ ಬರೀ ಸ್ಟಾರ್ ಅಲ್ಲ, ಈಸ್ ಎ ದೇವ್ರ ಮನುಷ್ಯ. ಇನ್ನು ರಾಮನಗರ ಜನ ಅವರು ಹೇಳ್ತಾ ಇದ್ದಾನೆ, 72-73 ನಲ್ಲಿ ಶೋಲೆ ಪಿಕ್ಚರ್ ಶೂಟಿಂಗ್ ಆಗಿತ್ತು ರಾಮನಗರನಲ್ಲಿ. ಆ ಟೈಮು ಆ ಊರಿನಲ್ಲಿ ಚಿಕನ್ ಮಟನ್ ಯಾವ ಮನೆಗೆ ಮಾಡಕ್ಕೆ ಸಾಧ್ಯ ಇರಲಿಲ್ಲ. ಬಟ್ 72-73 ನಲ್ಲಿ ಧರ್ಮೇಂದ್ರ ಸಾಹೇಬ್ರು ಒಂದೇ ಮಾತು ಹೇಳಿದ್ರು, ಎಷ್ಟು ಜನ ಬರ್ತಾ ಇದಾರೆ, ಎಲ್ಲಾರು ಇಲ್ಲಿ ಊಟ ಮಾಡಕೊಂಡು ಹೋಗ್ಬೇಕು ಎಲ್ಲರಿಗೆ. ಇನ್ನು ಆ ಜನ ಅವರು ಇದಾರೆ ಅಲ್ಲಿ, ಇನ್ನು ರಾಮನಗರ ಇದಾರೆ ಜನ ಅವರು. ಅವ್ರು ಹೇಳ್ತಾ ಇದ್ರೆ, ಸರ್ ನನಗೆ ಡೈಲಿ ಚಿಕನ್ ಮಟನ್ 5 ರೂಪಾಯಿ 10 ರೂಪಾಯಿ ಕೊಟ್ಟು ಕಳಿಸ್ತಾ ಇದ್ರು ಅಂತ ಮನುಷ್ಯ ಅವರು. 1 ವರ್ಷ 2 ವರ್ಷ, 1 ವರ್ಷ ಅಲ್ಲ 1 ವರ್ಷ 2 ವರ್ಷ ತಗ ಕಾಂಟಿನ್ಯೂ ನಾನ್ ಸ್ಟಾಪ್ ಮನೆಯಲ್ಲಿ ಊಟನೇ ಮಾಡ್ತಾ ಇರ್ಲಿಲ್ಲ ಜನ ಅವರು. ಯಾಕೆ ಗೊತ್ತು, ಅಲ್ಲಿ ಊಟದ ವ್ಯವಸ್ಥೆ ಇದೆ. ಚಿಕ್ಕ ಮಕ್ಕಳನ್ನು ಕರೆಯೋದು, 5 ರೂಪಾಯಿ ಕೊಡೋದು, 10 ರೂಪಾಯಿ ಕೊಡೋದು ಆ ಕಾಲನಲ್ಲಿ 72-73ಗೆ ಅಂತ ಅವ್ರ ಮನುಷ್ಯ. ಎಲ್ಲರಿಗೆ ಕೋಟಿ ಜನ ಅವ್ರಿಗೆ ಫೋಟೋ ಸೆಷನ್ ಮಾಡಿದ್ದಾನೆ. ಬಾಪ ಪೂಟ ಫೋಟೋ ಬೇಕಾ, ಬಾ ಮಗನೆ ಬಾ ಫೋಟೋ ತಗೊಳ್ಳೋ. ಅಭಿಮಾನಿಗಳನ್ನ, ತನ್ನ ಸುತ್ತ ಇರೋ ಜನರನ್ನ ಹೇಗ್ ನೋಡ್ಕೋಬೇಕು, ಮನುಷ್ಯ ಪ್ರೀತಿ ಅಂದ್ರೆ ಏನು ಅನ್ನೋದಕ್ಕೆ ಧರ್ಮೇಂದ್ರ ಅವರು ಒಂದು ಅತ್ಯುತ್ತಮ ಉದಾಹರಣೆ ಅನ್ಸುತ್ತೆ. ಇನ್ನಷ್ಟು ಪ್ರಸಂಗಗಳನ್ನು ಹಂಚ್ಕೊಳ್ಬಹುದಾ ಶಶಿಕಾಂತ್ ಶರ್ಮಾ ಅವರೇ ನಮ್ಮ ಜೊತೆ? ಇಲ್ಲ, ಒಂದೇ ಮಾತು ಹೇಳೋದು, ನೋ ಪಾಸ್ಟ್, ನೋ ಪ್ರೆಸೆಂಟ್, ನೋ ಫ್ಯೂಚರ್ ಅಂತ ಮನುಷ್ಯ ಬರಲ್ಲ, ಅಷ್ಟೇ ಹೇಳೋದು. ಹಿ ಈಸ್ ಗಾಡ್ ಫಾರ್ ಮೀ. ನಾನು ಎಲ್ಲ ಇಂಟರ್ವ್ಯೂನಲ್ಲಿ ಒಂದೇ ಮಾತು ಹೇಳೋದು, ನನ್ನ ತಂದೆ ತಾಯಿ ತಿರೋದ್ಮೇಲೆ ನಾನು 72 ಇಂದ ಅವ್ರಿಗೆ ಲೈಕ್ ಮಾಡ್ತೀವಿ. 1972 ಇಂದ, ವೆನ್ ಐ ವಾಸ್ ವೆರಿ ಸ್ಮಾಲ್, ಜಸ್ಟ್ 7 years old. ಐ ಸೀನ್ ಒನ್ ಮೂವಿ, ದಟ್ ಮೂವಿ ನೇಮ್ ಇಸ್ ಸಮಾಧಿ. ನಮ್ಗೆ ಫೀಲ್ ಬಂತು, ಶಶಿ ಇವರು ನಿಮ್ ಸೂಪರ್ ಸ್ಟಾರು. 72 ಇಂದ ಟಿಲ್ ಟುಡೇ 85, 2025 ಫಾರ್ ಮೀ ಈಸ್ ಅ ಗಾಡ್. ಅಷ್ಟೇ ಇರೋದು. ಏನ